ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ತೋರಿಸತ್ತೀನಿ. ಬರೀ ಹಾಗಾದ್ರೆ ಇದನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ರೆಸಿಪಿ ಮಾಡೋಕೆ ನಾನಿಲ್ಲಿ ಮೊದಲಿಗೆ 1 ಕಪ್ ಆಗುವಷ್ಟು ಬಾಂಬೆ ರವೆ ತೊಗೊಳತ್ತೀನಿ. ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ತೊಗೋಬಹುದು. ಅರ್ಧ ಕಪ್ ಅಳತೆಯಿಂದ ಅರ್ಧ ಕಪ್ ಆಗುವಷ್ಟು ಮೊಸರು ತಗೋರಿ. ಈಗ ಇವನ್ನ ಗ್ರೈಂಡ್ ಮಾಡಿ ತಗೊಳ್ಳೋಣ. ಒಂದು ಮಿಕ್ಸರ್ ಜಾರ್ದೊಳಗೆ ತೊಗೊಂಡಿರುವಂಥ ರವೆ ಹಾಕ್ರಿ, ಅರ್ಧ ಕಪ್ ಆಗುವಷ್ಟು ಮೊಸರು ಹಾಕ್ರಿ, 1 ಕಪ್ ಆಗುವಷ್ಟು ನೀರು ಹಾಕ್ರಿ, 1 ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕಿ ಇದನ್ನು ಒಂದ್ಸಲ ಚಂದಾಗ ಮಿಕ್ಸ್ ಮಾಡ್ಕೊಂಡು ತಗೋರಿ. ಇದನ್ನು ಈ ಥರ ಮಿಕ್ಸ್ ಮಾಡಿದಾದ್ಮೇಲೆ ಇದು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಕ್ಕೆ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ರಿ. ನೋಡ್ರಿ, ಈ ಥರ ಇದನ್ನು ಗ್ರೈಂಡ್ ಮಾಡಿದಾದ್ಮೇಲೆ ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ತೆಗೆದಿಡ್ರಿ. ಈಗ ಇದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ, 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿ ಇದನ್ನು ಒಂದ್ಸಲ ಚಂದಾಗ ಮಿಕ್ಸ್ ಮಾಡ್ಕೊಂಡು ತಗೋರಿ. ಇದ್ರಾಗ ಹಾಕಿರುವಂಥ ಉಪ್ಪು ಜೀರಿಗೆ ಕರೆಕ್ಟಾಗಿ ಮಿಕ್ಸ್ ಆಗುವಂಗೆ ಈ ರೀತಿ ಇದನ್ನು ಮಿಕ್ಸ್ ಮಾಡಿರಿ. ಇದು ಮಿಕ್ಸ್ ಆದಮೇಲೆ ಇದ್ರೊಳಗೆ ಅರ್ಧ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಹಾಕ್ರಿ. ಇದು ಅವೈಲೇಬಲ್ ಇಲ್ಲ ಅಂತಂದರೆ ಇದ್ರೊಳಗೆ ಈನೋನು ಕೂಡ ಹಾಕ್ಬೋದು. ಇದನ್ನು ತೆಗೆದು ಸೈಡಿಗಿಟ್ಟು ಈಗ ಒಂದು ಪ್ಲೇಟ್ ರೆಡಿ ಮಾಡ್ಕೊಂಡು ತಗೊಳ್ಳೋಣ. ಒಂದು ಪ್ಲೇಟ್ ಒಳಗೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಸೌರಿ ಇಟ್ಕೋರಿ. ಈ ಪ್ಲೇಟ್ ಒಳಗೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಬ್ಯಾಟರ್ ಹಾಕಿ ಒಂದ್ಸಲ ಟ್ಯಾಪ್ ಮಾಡಿರಿ. ಈ ಥರ ಮಾಡೋದ್ರಿಂದ ಇದು ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತೈತಿ. ಈಗ ಗ್ಯಾಸ್ ಮೇಲೆ ಒಂದು ಕಡಾಯದೊಳಗೆ 1 ಗ್ಲಾಸ್ ಆಗುವಷ್ಟು ನೀರು ಹಾಕ್ರಿ. ನೀರು ಹಾಕಿದಾದ್ಮೇಲೆ ಈ ಥರ ಒಂದು ಸ್ಟ್ಯಾಂಡ್ ಇಲ್ಲ ಒಂದು ಪ್ಲೇಟ್ ಇಟ್ಟು ಈ ಥರ ಸೆಟ್ ಮಾಡ್ಕೋಬೇಕು. ಇದು ಸೆಟ್ ಆದಮೇಲೆ ಮುಂಚೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಪ್ಲೇಟ್ನ ಇದ್ರೊಳಗೆ ಇಡಬೇಕು. ಈಗ ಈ ಬ್ಯಾಟರ್ ಮೇಲೆ ಸ್ವಲ್ಪ ಅಚ್ಚ ಖಾರದ ಪುಡಿ ಸ್ಪ್ರಿಂಕಲ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಇದನ್ನು ಬೇಯಿಸಿ ತಗೋಬೇಕು. ಇದನ್ನು ನೀವು ಲೋ ಟು ಮೀಡಿಯಂ ಫ್ಲೇಮ್ನಾಗನ ಮಾಡಿ ತಗೋಬೇಕು. ಹೈ ಫ್ಲೇಮ್ ಒಳಗಿಟ್ರೆ ಇದ್ರಾಗ ಹಾಕಿರುವಂಥ ನೀರೆಲ್ಲ ಈ ಬ್ಯಾಟರ್ ಒಳಗೆ ಬಂದು ಮಿಕ್ಸ್ ಆಗೋ ಚಾನ್ಸಸ್ ಇರ್ತೈತಿ. ಹಾಗಾಗಿ ಇದನ್ನು ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ನಾಗ ಇಟ್ಟನ ಮಾಡಿರಿ. 10 ನಿಮಿಷ ಆದಮೇಲೆ ಇದ್ರಾಗ ಒಂದು ಚಾಕು ಹಾಕಿ ನೋಡ್ರಿ. ಇದು ಚಾಕುಗೆ ಸ್ವಲ್ಪನೂ ಅಂಟಾತಿಲ್ಲ ಅಂದರೆ ಇದು ಕರೆಕ್ಟಾಗಿ ರೆಡಿ ಆಗೈತಿ ಅಂತ ಅರ್ಥ. ಇದನ್ನು ಕೆಳಗಿಳಿಸಿ ಇದು ಪೂರ್ತಿ ತಣ್ಣಗಾದ್ಮೇಲೆ ಈ ಥರ ರೌಂಡ್ ಆಗಿ ಒಂದ್ಸಲ ಮಾರ್ಕ್ ಮಾಡ್ಕೊಂಡು ತಗೋರಿ. ಈಗ ನಿಮ್ಗಿದು ಯಾವ ಶೇಪ್ ಒಳಗೆ ಬೇಕು ನೋಡ್ರಿ, ಆ ಶೇಪ್ ಒಳಗೆ ಕಟ್ ಮಾಡಿ ತೊಗೋಬಹುದು. ನಾನಿಲ್ಲಿ ಟ್ರಯಾಂಗಲ್ ಶೇಪ್ ಒಳಗೆ ಕಟ್ ಮಾಡಿ ತೊಗೊಂಡೇನಿ. ನೋಡ್ರಿ, ಇದು ಎಷ್ಟು ಕರೆಕ್ಟಾಗಿ ರೆಡಿ ಆಗೈತಿ. ಪ್ಲೇಟ್ಗೆ ಸ್ವಲ್ಪನೂ ಅಂಟಾತಿಲ್ಲ. 1 ಸ್ಪೂನ್ ತೊಗೊಂಡು ಈ ಥರ ಇದನ್ನು ಅನ್ಮೋಲ್ಡ್ ಮಾಡಿ ತಗೋರಿ. ನೋಡ್ರಿ ಎಷ್ಟು ಸಾಫ್ಟಾಗಿ ಇದು ಬೆಂದೈತಿ. ಎಲ್ಲ ಪೀಸ್ನು ಅನ್ಮೋಲ್ಡ್ ಮಾಡಿದಾದ್ಮೇಲೆ ಇದನ್ನು ಸ್ವಲ್ಪ ರೋಸ್ಟ್ ಮಾಡಿ ತಗೊಳ್ಳೋಣ. ಒಂದು ಕಡಾಯಿದಾಗ 2 ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ರಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ರಿ. ಸಾಸಿವೆ ಚಟಪಟ ಅಂತ ಸಿಡಿದಾದ್ಮೇಲೆ ಸ್ವಲ್ಪ ಕರಿಬೇವು ಹಾಕಬೇಕು. ಈಗ ಗ್ಯಾಸ್ನ ಕಡಿಮೆ ಉರಿ ಒಳಗಿಟ್ಕೊಂಡ ರೆಡಿ ಮಾಡ್ಕೊಂಡಿರುವಂಥ ಎಲ್ಲ ಪೀಸಸ್ನು ಹಾಕಿ 2 ಸೈಡ್ ಕರೆಕ್ಟಾಗಿ ರೋಸ್ಟ್ ಮಾಡಿ ತಗೋಬೇಕು. ಇದ್ರಾಗ ಎಷ್ಟು ಸಾಲ್ತಾವ ನೋಡ್ರಿ ಅಷ್ಟನ್ನು ಮಾತ್ರ ಹಾಕಿ ಕರೆಕ್ಟಾಗಿ ಬೇಯಿಸಿ ತಗೋಬೇಕು. 2 ನಿಮಿಷ ಇವನ್ನ ರೋಸ್ಟ್ ಮಾಡಿದಾದ್ಮೇಲೆ ಇವನ್ನ ತೆಗೆದು ಒಂದು ಪ್ಲೇಟ್ ಒಳಗಿಟ್ಟ ಉಳಿದಿರುವ ಎಲ್ಲ ಪೀಸಸ್ನು ಇದೇ ರೀತಿ ರೆಡಿ ಮಾಡ್ಕೊಂಡು ತಗೊಳ್ಳೋಣ. ಇವನ್ನ ನಾನು ಇಲ್ಲಿ ಸಾಂಬಾರ್ ಜೊತೆ ಸರ್ವ್ ಮಾಡತ್ತೇನೆ. ನೀವು ಬೇಕಾದ್ರೆ ಚಟ್ನಿ, ಟೊಮೆಟೊ ಚಟ್ನಿ ಯಾವುದ್ರ ಜೊತೆ ಆದರೂ ಇದನ್ನು ತಿನ್ಬೋದು. ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತಿ. ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ, ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.